ಇರಾನ್ ಅಧ್ಯಕ್ಷರ ಸಾವಿನ ಸುತ್ತ ಅನುಮಾನದ ಹುತ್ತ ಹುಟ್ಟುಕೊಂಡಿದೆ. ಇದೀಗ ದುರ್ಘಟನೆಯ ಹಿಂದೆ ಇಸ್ರೇಲ್ನ ಕೈವಾಡ ಏನಾದರೂ ಇದೆಯಾ? ನಿಮಗೆ ಗೊತ್ತಿರುವಂತೆ ಇಸ್ರೇಲ್, ಗಾಜಾ ಪಟ್ಟಿ, ಪ್ಯಾಲೆಸ್ತೀನ್ ಈ ಒಂದು ಸಂಘರ್ಷ ನಡೀತಾ ಇದೆಯಲ್ಲ, ಅಲ್ಲಿ ಇಸ್ರೇಲ್ ಅದರ ಮೇಲೆಲ್ಲ ಯುದ್ಧವನ್ನು ಸಾರಿಕೊಂಡು ಅವ್ರ ಇವ್ರ ಮೇಲೆ ಬಾಂಬು, ಇವರು ಅವ್ರ ಮೇಲೆ ಬಾಂಬ್ ಹಾಕೋದು ನಡೀತಾ ಇದೆಯಲ್ಲ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಇರಾನನ್ನೇನಾದರೂ ಟಾರ್ಗೆಟ್ ಮಾಡಿಕೊಳ್ತಾ ಇಸ್ರೇಲ್ ಇರಾನ್ ಅಧ್ಯಕ್ಷರನ್ನು ಟಾರ್ಗೆಟ್ ಮಾಡಿತ್ತು. ಯಾಕೆಂದರೆ ಇರಾನ್ ಪ್ರತ್ಯಕ್ಷ ಪರೋಕ್ಷವಾಗಿ ಇದಕ್ಕೆ ಕೆಲವು ಬೆಂಬಲದಲ್ಲಿ ಇತ್ತು. ಪ್ಯಾಲೆಸ್ತೀನ್ಗೆ ಗಾಜಾ ಸ್ಟ್ರಿಪ್ ಅಥವಾ ಗಾಜಾ ಪಟ್ಟಿ ಇದೆಯಲ್ಲ, ಅಲ್ಲಿನ ಜನರಿಗೆ ನೆರವಾಗೋ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇತ್ತು. ಇದನ್ನು ಗುರಿಯಾಗಿಸ್ಕೊಂಡು ಏನಾದರೂ ಈ ಅಧ್ಯಕ್ಷರು ಪ್ರಯಾಣ ಮಾಡ್ತಾ ಇದ್ದಂಥ ಹೆಲಿಕಾಪ್ಟರ್ ಮೇಲೆ ಇಸ್ರೇಲ್ ಕಡೆಯಿಂದ ದಾಳಿ ಏನಾದರೂ ಆಯಿತಾ, ಕ್ಷಿಪಣಿನೋ ಇನ್ನೊಂದು ಮತ್ತೊಂದು ಹೊಡೆದು ಅದನ್ನು ಉರುಳಿಸ್ಬಿಟ್ರಾ ಅಂತ ಒಂದು ಕಾಂಟ್ರವರ್ಸಿ ಶುರುವಾಗಿದೆ. ಇದೀಗ ಇಬ್ರಾಹಿಂ ರೈಸಿಯ ವಿವಾದಾತ್ಮಕ ಆಡಳಿತನೇ ಅವರ ಸಾವಿಗೆ ಒಂದು ಕಾರಣ ಆಯಿತಾ? ಇದು ಒಂದು ಭಾಗ, ಇಸ್ರೇಲ್ ಕೈವಾಡ ಇರಬಹುದು ಅಂತ. ಇನ್ನೊಂದು, ಇವರ ಆಡಳಿತವೇ ಸಾಕಷ್ಟು ವಿವಾದಗಳಿಂದ ಕೂಡಿತ್ತು, ಹಾಗಾಗಿ ಆಡಳಿತದ ಕಾರಣಕ್ಕೂ ಟಾರ್ಗೆಟ್ ಆಗಿದ್ರ ಅಂತ ಇನ್ನೊಂದು ವಿಷಯ ಇದೆ. ಇಲ್ಲಿ ದೇಶದ ಒಳಗಿನ ವೈರತ್ವ, ಬಾಹ್ಯ ವೈರಿಗಳು, ಒಂದು ಕಡೆ ಇರಾನ್ನ ಆಚೆಗಿನ ವೈರಿಗಳು ಬೇಕಾದರೂ ಈ ಕೆಲಸ ಮಾಡಿರಬಹುದು, ಅಥವಾ ಇರಾನ್ ಒಳಗಡೆ ಇರತಕ್ಕಂಥ ರೈಸಿಯ ವೈರಿಗಳು ಕೂಡ ಈ ತಂತ್ರವನ್ನು ಹೆಣೆದು ಇವರ ಒಂದು ಹೆಲಿಕಾಪ್ಟರ್ ಪತನಕ್ಕೆ ಕಾರಣ ಆದ್ರ. ನಿನ್ನೆಷ್ಟೇ ಹೆಲಿಕಾಪ್ಟರ್ ದುರಂತದಲ್ಲಿ ಇಬ್ರಾಹಿಂ ರೈಸಿ ಸಾವನ್ನಪ್ಪಿದ್ರು, ಉದ್ದೇಶಪೂರ್ವಕವಾಗಿ ಇವರನ್ನು ಹತ್ಯೆ ಮಾಡಿರಬಹುದು ಅಂತ ಒಂದು ಗುಮಾನಿ ಹುಟ್ಟುಕೊಂಡಿದೆ. ಇದೀಗ ಈ ದಾಳಿಯಲ್ಲಿ ನಮ್ಮ ಕೈವಾಡ ಇಲ್ಲ ಅಂತ ಇಸ್ರೇಲ್ ಸ್ಪಷ್ಟವಾಗಿ ಹೇಳಿದೆ. ರೈಸಿ ಸಾಯುವುದಕ್ಕೂ ಅವ್ರ ಹೆಲಿಕಾಪ್ಟರ್ ಬೀಳೋದಕ್ಕೂ ಇಸ್ರೇಲ್ಗೂ ಯಾವುದೇ ತರಹದ ಸಂಬಂಧ ಇಲ್ಲ ಅಂತ ಇಸ್ರೇಲ್ ಒಂದು ಕಡೆ ಹೇಳ್ತಾ ಇದೆ. ಇತ್ತೀಚೆಗೆ ಇಸ್ರೇಲ್ ಮೇಲೆ ಇರಾನ್ ಕ್ಷಿಪಣಿ ದಾಳಿ ಬಗ್ಗೆಯೂ ಕೂಡ ನಾನಾ ಚರ್ಚೆ ನಡೆದಿದೆ. ಇಸ್ರೇಲ್ ಮೇಲೆ ಇವರು ದಾಳಿ ಮಾಡಿದ್ದಕ್ಕೆ ಅವರ ಅಧ್ಯಕ್ಷನ ಕಥೆನೇ ಮುಗಿಸಿದ್ರು ಅವರು, ಇಸ್ರೇಲ್ನವರು ಅಂತ ಕೂಡ ಒಂದು ಚರ್ಚೆ ಇದೆ. ಇನ್ನು ಇರಾನ್ ಮತ್ತು ಇಸ್ರೇಲ್ ವೈರತ್ವವನ್ನು ಯಾರೂ ಕೂಡ ಅಲ್ಲಗಳೆಯೋಕ್ಕಾಗಲ್ಲ. ಜನರ ಸಂಘರ್ಷ ಮತ್ತು ಯುದ್ಧದಲ್ಲಿ ಸದಾ ಪ್ಯಾಲೆಸ್ತೀನ್ ಪರವಾಗಿ ಇರಾನ್ ಇತ್ತು. ಯಾವಾಗೆಲ್ಲ ಪ್ಯಾಲೆಸ್ತೀನು ಏನೋ ಸಂಘರ್ಷಕ್ಕೆ ಈಡಾದರೆ, ಒಳಗಾದರೆ ಪ್ಯಾಲೆಸ್ತೀನ್ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದದ್ದು ಇರಾನ್. ಹಮಾಸ್ ಬಂಡುಕೋರರು, ಉಗ್ರರೆಲ್ಲ ಇದ್ದಾರಲ್ಲ, ಹಮಾಸ್ಗೆ ಶಸ್ತ್ರಾಸ್ತ್ರ, ಬಂದೂಕು, ಹಣ ನೀಡುತ್ತೆ ಅಂತ ಕೂಡ ಇಸ್ರೇಲ್ ಆರೋಪವನ್ನು ಮಾಡಿತ್ತು. ನೋಡಿ, ಇಲ್ಲಿ ಇವರು ಟೆರರಿಸ್ಟ್ಗಳಿಗೂ ಹೆಲ್ಪ್ ಮಾಡ್ತಾರೆ ಇರಾನ್ನವರು, ಹಮಾಸ್ನವ್ರಿಗೆ ವೆಪನ್ಗಳನ್ನು ಕೊಡೋದು, ಬಂದೂಕು ಕೊಡೋದು, ಹಣ ಕೊಡೋದು, ಸಹಕಾರ ಮಾಡೋದು ಎಲ್ಲವನ್ನೂ ಮಾಡ್ತಾರೆ ಅಂತ ಇಸ್ರೇಲ್ ಆರೋಪವನ್ನು ಮಾಡಿತ್ತು. ಇರಾನ್ ಮೇಲೆ ಆರ್ಥಿಕ ದಿಗ್ಬಂಧನದ ಹೊರತಾಗಿ ಪ್ಯಾಲೆಸ್ತೀನ್ಗೆ ನೆರವು ಕೊಟ್ಟಿರೋ ಆರೋಪ ಕೂಡ ಇದೆ. ಬಂಡುಕೋರರಿಗೆ ನೆರವು ಕೊಡೋದಕ್ಕೆ ಇಬ್ರಾಹಿಂ ರೈಸಿನೇ ಕಾರಣ ಅಂಥೇಳಿ ಒಂದು ಚರ್ಚೆ ಕೂಡ ಇತ್ತು. ಇನ್ನು ಮಧ್ಯಪ್ರಾಚ್ಯ ದೇಶಗಳಲ್ಲಿ ಶಿಯಾ ಮುಸ್ಲಿಮರ ಹಕ್ಕು ರಕ್ಷಣೆಯಲ್ಲಿ ಇರಾನ್ ಕೂಡ ಮುಂದಿತ್ತು. ಶಿಯಾ ಮುಸ್ಲಿಮರಿದ್ದಾರಲ್ಲ, ಇವರ ಹಕ್ಕುಗಳನ್ನು ನಾವು ರಕ್ಷಣೆ ಮಾಡಬೇಕು ಅಂಥೇಳಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಇಬ್ರಾಹಿಂ ರೈಸಿ ಮುಂದಿದ್ರು. ಅವರು ಮುಸ್ಲಿಮರ ಹಕ್ಕು ರಕ್ಷಣೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಿದ್ದು ರೈಸಿ ಸುನ್ನಿ ಮುಸ್ಲಿಮರು ಹಾಗೂ ಇನ್ನೊಂದು ಕಡೆ ಇಸ್ರೇಲ್ ಪ್ರಾಬಲ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ದ್ವೇಷವನ್ನು ಕಟ್ಕೊಂಡ್ರ ಅಂತ. ಶಿಯಾ ಮುಸ್ಲಿಮರಿಗೆ ಅವ್ರು ಹೆಲ್ಪ್ ಮಾಡಿದಾಗ ಅವ್ರದ್ದು ಆಪೋಸಿಟ್ ಬರೋದು ಸುನ್ನಿಗಳ ವಿರೋಧವನ್ನು, ದ್ವೇಷವನ್ನು, ಕೋಪವನ್ನು ಇವರು ಎದುರಿಸ್ಬೇಕಾಯ್ತಾ? ಶಿಯಾ ಮುಸ್ಲಿಮರಿಗೆ ಇವರೆಲ್ಲ ಈ ಥರ ನೆರವು ಕೊಡ್ತಾ ಇದ್ದಾರೆ ಅಂಥೇಳಿ. ಆದರೆ ಇವೆಲ್ಲ ಕಾರಣಕ್ಕೆ, ಇದರಲ್ಲಿ ಯಾವ ಕಾರಣ ಬೇಕಾದರೂ, ಎಲ್ಲ ಕಾರಣಗಳು ಸೇರಿಯೂ ಆಗಿರಬಹುದು ಅಥವಾ ಯಾವುದಾದ್ರೂ ಒಂದು ಕಾರಣ ಕೂಡ ಆಗಿರಬಹುದು, ಇಬ್ರಾಹಿಂ ರೈಸಿಯವರ ಸಾವಿಗೆ ಇದು ಕಾರಣ ಆಗಿರಬಹುದು ಅಂತ ಚರ್ಚೆ ಕೂಡ ನಡೀತಾ ಇದೆ. ದೇಶದಲ್ಲಿ ಕಾಂಟ್ರವರ್ಷಿಯಲ್ ಅಡ್ಮಿನಿಸ್ಟ್ರೇಷನ್, ವಿವಾದಿತ ಆಡಳಿತ ಕೂಡ ಇಬ್ರಾಹಿಂ ರೈಸಿಯ ಸಾವಿಗೆ ಕಾರಣವಾಯಿತಾ ಎನ್ನುವ ಬಗ್ಗೆ ಕೂಡ ಹಲವು ಆಯಾಮಗಳಲ್ಲಿ ಚರ್ಚೆ ಜೋರಾಗಿದೆ.